ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 91ನೇ ಕೀರ್ತನೆ 12ನೇ ವಚನ. ನಿನ್ನ ಕಾಲು ಕಲ್ಲಿಗೆ ತಗಲಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ದೇವರಿಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಿರುವಂಥ ಒಂದು ಶ್ರೇಷ್ಠವಾದ ಒಂದು ವಾಗ್ದಾನ ಅಥವಾ ದೇವರ ಮಾತು ಇದಾಗಿದೆ. ನಮ್ಮ ಜೀವಿತಗಳಲ್ಲಿ ನಮ್ಮ ಜೀವನದಲ್ಲಿ ಜೀವಿತವನ್ನು ಜೀವಿಸ್ತಾ ಇರುವಾಗ ಅನೇಕ ಸಾರಿ ನಾವು ಸೋತು ಹೋಗುವಾಗ, ಅನೇಕ ಸಾರಿ ನಾವು ಬಿದ್ದು ಹೋಗುವ, ನಾವು ಅನ್ಕೊಳ್ತೇವೋ ನನ್ನ ಲೈಫ್ ಇಲ್ಲಿಗೆ ಇಷ್ಟೇ ಇದೆ ಎಂದು, ನನ್ನನ್ನು ಮೇಲೆತ್ತಿ ನಡೆಸೋರು ಯಾರಿಲ್ಲ, ನನ್ನ ಕರಗಳನ್ನು ಹಿಡಿದು ನಡೆಸೋ ಯಾವ ವ್ಯಕ್ತಿಯೂ ಕೂಡ ಇಲ್ಲ, ಯಾರ ಸಹಾಯವೂ ನನಗಿಲ್ಲ ಎಂಬುದಾಗಿ ದೇವರ ಮಕ್ಕಳ ವಾಕ್ಯ ಹೀಗೆ ಹೇಳ್ತಾ ಇದೆ. ನನ್ನ ಕಾಲು ಜಾರಿತಿಂದಾಗಲಿ ನಿನ್ನ ಕೃಪೆಯನ್ನು ನಾನು ಮೇಲೆತ್ತಿ ನಿಲ್ಲಿಸ್ತೀನಿ ಎಂಬುದಾಗಿ. ಇವತ್ತು ಈ ದಿನ ನಾನು ಬಿದ್ದೋಗ್ತಾ ಇದ್ದೆ, ನಾನು ಬೀಳ್ತಾ ಅದನ್ನು ಎತ್ತಿ ನಡೆಸಲಿಕ್ಕೆ ಯಾರಿಲ್ಲ ಎಂಬುದಾಗಿ ಯೋಚನೆ ಮಾಡುವಂಥ ಪ್ರೀತಿಯುಳ್ಳ ದೇವರ ಮಕ್ಕಳು, ಈ ದಿನ ನಿಮಗಾಗಿ ದೇವರ ವಾಕ್ಯ ಅಥವಾ ದೇವರ ಮಾತು ಹೀಗೆ ಹೇಳ್ತಾ ಇದೆ. ದೇವರು ತನ್ನ ದೇವದೂತರಿಗೆ ಹೀಗೆ ಅಪ್ಪಣೆಯನ್ನು ಕೊಡ್ತಾ ಇದೆ. ನನ್ನ ಮಗನು ಅಥವಾ ನನ್ನ ಮಗಳು ಅವರು ಬೀಳದಂತೆ ಜಾಗರೂಕವಾಗಿ ಎತ್ತಿ ನಡೆಸಲಿಕ್ಕಾಗಿ ದೇವದೂತರಿಗೆ ದೇವರ ಅಪ್ಪಣೆ ಕೊಡ್ತಾ ಇದ್ದಾರೆ. ನನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಂಡು ನಡೆಸ್ತಾರೆ ಎಂಬುದಿಗೆ. ಹೌದು, ಈ ಲೋಕದ ಅನೇಕ ವ್ಯಕ್ತಿಗಳು ಅಥವಾ ತಂದೆ ತಾಯಿಗಳು ನಾವು ದೊಡ್ಡ ವಯಸ್ಸಾಗುವವರೆಗೂ ಅಥವಾ ಇವನ ಪ್ರಾಯಕ್ಕೆ ಬರುವವರೆಗೂ ಮಾತ್ರ ಅವರು ನಮ್ಮನ್ನು ಎತ್ತಿ ನಡೆಸ್ತಾರೆ. ನಂತರವಾಗಿ ನಮ್ಮನ್ನು ಕೈ ಬಿಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಕೊನೆಯವರೆಗೂ ಮುಪ್ಪಿನ ಪ್ರಾಯದವರೆಗೂ, ನೆರೆಕೂದಲಿನ ಸಮಯದವರೆಗೂ ಅವರು ನಮ್ಮ ಕಾಲು ಕಲ್ಲಿಗೆ ತಾಗರದಾಗೆ ಅಥವಾ ಜಾರದಾಗೆ, ನಾವು ಬಿದ್ದು ಹೋಗದ ಹಾಗೆ ಅದು ಪ್ರತಿದಿನವೂ ನಮ್ಮ ಕೈಗಳನ್ನು ಹಿಡಿದು ನಮ್ಮ ಕರಗಳನ್ನು ಹಿಡಿದು ನಾವು ಜಾರದಂತೆ ಅದು ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾರೆ ಎಂಬುದಾಗಿ ದೇವರಿಗೆ ಸ್ತೋತ್ರವಾಗಲಿ. ಎಚ್ಚರವಾಗಿರೋಣ, ಬೀಳದಂತೆ ಕಾಯುವಂಥ ದೇವರು ನನ್ನ ಸಂಗಡ ಇದ್ದರೆ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ